ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು GPSTR ಪತ್ರಿಕೆಯಲ್ಲಿ ಪತ್ರಿಕೆ ಎರಡರಲ್ಲಿನ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಒಂದು ಸ್ವಲ್ಪ ಟಿಪ್ಸನ್ನು ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ನೋಡ್ರಿ, ಈ ದಿನ ನಾವು ಈ ವಿಡಿಯೋದಲ್ಲಿ GPSTR ಪೇಪರ್ 2 2017ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು 10-11 ಪ್ರಶ್ನೆಗಳನ್ನು ನೋಡೋಣ. ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂಥೇಳಿ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ನೋಡ್ರಿ, ಮುಂದುವರೆದು ಇದು ನೋಡ್ರಿ 2017ರಲ್ಲಿ ನಡೆದಿರುವಂತಹ GPSTR ಪರೀಕ್ಷೆಯಲ್ಲಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪೇಪರ್ 2ರಲ್ಲಿನ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ನೋಡೋಣ. ನೋಡ್ರಿ, 2017ರಲ್ಲಿ ಪ್ರಶ್ನೆ ಪತ್ರಿಕೆ ಹೇಳಿಕೆ ರೂಪದಲ್ಲಿ ಇರಲಿಲ್ಲ, ಡೈರೆಕ್ಟಾಗಿ ಬರ್ತಿದ್ದು ಈ ರೀತಿ. ಈಗ ಹೆಂಗೆ ಬರಾಗತ್ತವಪ್ಪ ಅಂದ್ರೆ ಕ್ವಶನ್ ಪೇಪರ್ ಹೇಳಿಕೆ ರೂಪದಲ್ಲಿ ಬರಾಗತ್ತವ. ಒಂದು ಸ್ವಲ್ಪ ಟಫ್ ಇರ್ತವೆ ಕ್ವಶನ್. 2017ರಲ್ಲಿ ನೋಡ್ರಿ ಎಷ್ಟು ಈಸಿ ಅದಾವೆ ಅಂದ್ರೆ ನಾವು ಡೈರೆಕ್ಟ್ ಆನ್ಸರ್ ಅದಿದು ಹೇಳಿಕೆ ರೂಪದೊಳಗಿಲ್ಲ. ನೋಡ್ರಿ, 1ನೇ ಪ್ರಶ್ನೆ, ಜೋಗ ಜಲಪಾತವನ್ನು ಯಾವ ನದಿಯು ನಿರ್ಮಿಸಿದೆ ಅಂತ ಹೇಳಿ ಕೇಳ್ಯಾರ. ಆನ್ಸರ್ ಬಂದ್ಬಿಟ್ಟು ಶರಾವತಿ ನದಿಗೆ ಜೋಗ ಜಲಪಾತ ನಿರ್ಮಾಣ ಆಗ್ಯದ. 2ನೇ ಪ್ರಶ್ನೆ ನೋಡ್ರಿ, ಭಾರತದ ಹೆಬ್ಬಾಗಿಲು ಅಂತ ಡೈರೆಕ್ಟ್ ಪ್ರಶ್ನೆ ಅದ. 2017ರಲ್ಲಿ ಯಾವ ರೀತಿ ಇತ್ತು ನೋಡ್ರಿ, ಯಾವ ರೀತಿ ಡೈರೆಕ್ಟ್ ಪ್ರಶ್ನೆಗಳು ಬರ್ತಿದ್ವು ಅಂಥೇಳಿ. ಭಾರತದ ಹೆಬ್ಬಾಗಿಲು ಯಾವ್ದು ಅಂತ ಹೇಳಿ ಕೇಳ್ಯಾರ. ಇದು ಎಲ್ಲರಿಗೂ ಗೊತ್ತಿರೋದು ಮುಂಬೈ ಬಂದರು. ಮತ್ತು ನಾವು ಯಾವ ರೀತಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕು ಮತ್ತು ಹೊಡೆದು ಹಾಕುವ ಆಪ್ಷನನ್ನು ಹೊಡೆದು ಹಾಕೋದು ಒಂದು ಸ್ವಲ್ಪ ಇದು ಟ್ರಿಕ್ಕನ್ನು ನಾವು ಕಲ್ಕೋಬೇಕು. ಹೆಂಗಪ್ಪ ಅಂದ್ರೆ ನೋಡ್ರಿ, ಇದ್ರೊಳಗೆ ನಾವು ಡೀಪಾಗಿ ಮತ್ತು ಚೆನ್ನಾಗಿ ಓದಿದ್ರೆ ಅಷ್ಟೇ ಈ ಪ್ರಶ್ನೆಗೆಲ್ಲ ಹಿಂಗೆ ಆನ್ಸರ್ ಮಾಡಬಹುದು. ಇದು ಅಲ್ಲ, ಮೊದಲು ಪ್ರಶ್ನೆಗಳನ್ನು ಹೊಡೆದು ಹಾಕೋದು ಹೆಂಗೆ ಅಂತೇಳಿ ಕಲಿಬಹುದು. ನೋಡ್ರಿ, ನವಮಂಗಳೂರು ಬಂದರು ಇದು ಕರ್ನಾಟಕದ ಬಂದರು, ಇದು ಪಾರಾದ್ವೀಪ ಬಂದರು ಒಡಿಸ್ಸಾ ರಾಜ್ಯದೊಳಗೆ ಕಂಡು ಬರ್ತದೆ, ಇದು ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶದೊಳಗೆ ಕಂಡು ಬರ್ತದೆ. ಮತ್ತು ಆದ್ದರಿಂದ ಭಾರತದ ಹೆಬ್ಬಾಗಿಲು ಯಾವುದಪ್ಪ ಅಂದ್ರೆ ಮುಂಬೈ ಬಂದರು ಆಗ್ತದೆ. ಎಲ್ಲ ಆಪ್ಷನ್ಸ್ಗಳನ್ನು ಹೊಡೆದು ಹಾಕಬೇಕು. ಅಂದ್ರೆ ಆಪ್ಷನ್ಸ್ ಯಾವ ಕೊಟ್ಟಿರ್ತಾರಲ್ಲ ಕ್ವಶನ್ ಒಳಗೆ, ಆ ಆಪ್ಷನ್ಸ್ ಬಗ್ಗೆನೂ ನಮ್ಗೊಂದು ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ಇದನ್ನು ತೆಗೆದು ಹಾಕಿ ಯಾವುದಂತ ಹೇಳಿ ಕರೆಕ್ಟ್ ಆನ್ಸರನ್ನು ಗುರ್ತು ಮಾಡಬಹುದು. ಈ ಟ್ರಿಕ್ಕನ್ನು ನೀವು ನಿಮ್ಮ ಅಭ್ಯಾಸದೊಳಗೆ ಅಳವಡಿಸ್ಕೊಂಡ್ರಂದ್ರೆ ಆರಾಮಾಗಿ ನೀವು ಎಂಥ ಕ್ವಶನ್ ಬಂದ್ರೂ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, 3ನೇ ಪ್ರಶ್ನೆ, ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಈ ಹೆಸರಿನಿಂದ ಕರೆಯುತ್ತಾರೆ. ಯಾವ ಹೆಸರಿನಿಂದ ಕರೀತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಥೇಳಿ ಕರೀತಾರೆ. ಅದೇ ರೀತಿ ನಮಗೇನು ಗೊತ್ತಿರಬೇಕು, ಇಲ್ಲಿ ಆಪ್ಷನ್ಸ್ಗಳನ್ನು ಹೊಡೆದು ಹಾಕೋದನ್ನು ಕಲಿಬೇಕು ನಾವು. ಹೆಂಗಪ್ಪ ಅಂದ್ರೆ ಇದು ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ವಿಮಾನ ನಿಲ್ದಾಣಗಳ ಬಗ್ಗೆ ನಮಗೊಂದು ಸ್ವಲ್ಪ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲದವು, ಯಾವ ಪ್ಲೇಸ್ದೊಳಗದ ಮತ್ತು ಅದ್ರ ಹೆಸರು ಏನದ ಅಂಥೇಳಿ ಒಂದು ಕಡೆ ಲಿಸ್ಟ್ ಮಾಡಿ ಓದ್ಬಿಡ್ಬೇಕಂದ್ರೆ ಇದು ಒಂದು ಟಾಪಿಕ್ ಕಂಪ್ಲೀಟ್ ಆದಂಗೆ ಆಗ್ತದೆ. ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಪ್ರಶ್ನೆ ಬಂದರೂ ನೀವು ಡೈರೆಕ್ಟಾಗಿ ಆನ್ಸರನ್ನು ಮಾಡ್ಬೋದು. ಈ ರೂಲ್ಸನ್ನು ನಿಮ್ಮ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೊರಿ. ಭಾಳ ಈಸಿ ಆಗ್ತದೆ, ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ನೋಡ್ರಿ, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಒಳಗದ, ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾದೊಳಗದ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಒಳಗದ, ಮತ್ತು ಇಂದಿರಾ ಗಾಂಧಿ ಅದು ಎಲ್ಲದಪ್ಪ ಅಂದ್ರೆ ನವದೆಹಲಿ ಒಳಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಅದು. ಈ ರೀತಿ ಕಲೀರಿ ಒಂದು ಸ್ವಲ್ಪ. ಮತ್ತು ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಅಲ್ಲೆಲ್ಲ ಆಪ್ಷನ್ಸ್ಗಳ ಬಗ್ಗೆನೂ ಉತ್ತರ ಗೊತ್ತಿದ್ರೆ ಬರ್ಕೋತಾ ಹೋಗ್ರಿ. ಈ ರೀತಿ ಬಹಳ ಈಸಿ ಆಗ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಬೆಳವಣಿಗೆಯ ದರ ಎಷ್ಟು? 2011ರ ಜನಗಣತಿ ಮಾಡಿದ್ರಲ್ಲ, ಅದರ ಪ್ರಕಾರ ನಮ್ಮ ಭಾರತ ಜನಸಂಖ್ಯೆಯ ಬೆಳವಣಿಗೆಯ ದರ ಎಷ್ಟಪ್ಪ ಅಂದ್ರೆ 17.64%. ಮತ್ತು ಇದು ಡೈರೆಕ್ಟ್ ಪ್ರಶ್ನೆ. ಮತ್ತು 5ನೇದ್ದು, ಮಣ್ಣಿನ ಸವೆತವು ಇದರಿಂದ ಉಂಟಾಗುತ್ತದೆ. ಮಣ್ಣಿನ ಸವೆತ ಎದರಿಂದ ಉಂಟಾಗ್ತದಪ್ಪ ಅಂದ್ರೆ ಮಣ್ಣಿನ ಸವೆತವು ಈ ಕೆಳಗಿನ ಕಾರಣಗಳಿಂದ ಉಂಟಾಗ್ತದೆ. ಯಾವುದ್ಯಾವುದಂದ್ರೆ ಅರಣ್ಯನಾಶ, ಅತಿಯಾಗಿ ಮೇಯಿಸುವುದರಿಂದ, ಅವೈಜ್ಞಾನಿಕ ಬೇಸಾಯ ಪದ್ಧತಿಗಳು. ಈ ಮೇಲಿನ ಎಲ್ಲವುದರಿಂದ ಮಣ್ಣಿನ ಸವೆತವು ಉಂಟಾಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಹಿಮಾಲಯವು ಅತಿ ಹೆಚ್ಚಾಗಿ ಹೊಂದಿರುವುದು. ಏನಪ್ಪ ಅಂದ್ರೆ ಅಲ್ಪೈನ್ ಅರಣ್ಯಗಳನ್ನು ಹಿಮಾಲಯವು ಅತಿ ಹೆಚ್ಚಾಗಿ ಹೊಂದ್ಯದ. ಈ ಕೆಳಗಿನ ಮಾನ್ಸೂನ್ ಅರಣ್ಯ, ಮ್ಯಾಂಗ್ರೋವ್ ಅರಣ್ಯಗಳು ಈ ಮೇಲಿನ ಎಲ್ಲವೂ ಅಂತ ಕೊಟ್ಟರಲ್ಲ ಅದ್ರೊಳಗೆ ಆಗೋದಿಲ್ಲ. ಇದು ಅಲ್ಪೈನ್ ಅರಣ್ಯಗಳು ಆಗ್ತದೆ. ಈಗ ಮಾನ್ಸೂನ್ ಅರಣ್ಯ ಮತ್ತು ಮ್ಯಾಂಗ್ರೋವ್ ಅರಣ್ಯಗಳು ಏನಾಗ್ತವೆ ಅಂತ ಒಂದು ಕಡೆ ಬರೆದು ಪಾಯಿಂಟ್ ಮಾಡಿ ಇಟ್ಕೋರಿ. ನಾನು ಜಸ್ಟ್ 1-2 ಪ್ರಶ್ನೆಗಳಿಗೆ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ,
ಭೂ ಮತ್ತು ಜಲರಾಶಿಗಳ ಅನುಪಾತ ಅಂಥೇಳಿ ಕೇಳ್ಯಾರ. ಇದು 2.43 ಅಂತ ಹೇಳೋದು. ಒಂದು ಸ್ವಲ್ಪ ಇವು ಸಂಖ್ಯೆಗಳು ಬರ್ತಾವಲ್ಲ ಅಕ್ಯುರೇಟಾಗಿ ಚೆಂದಾಗಿ ಓದ್ಕೋಬೇಕು, ಪಾಯಿಂಟ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು, ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ ಕ್ವಶನ್, ಪ್ರಪಂಚದ ಅತಿ ವಿಸ್ತಾರವಾದ ಮತ್ತು ಆಳವಾದ ಸಾಗರ ಯಾವುದು ಅಂಥೇಳಿ ಪ್ರಶ್ನೆ ಅದ. ನೋಡ್ರಿ, ಇಲ್ಲಿ ಪೆಸಿಫಿಕ್ ಸಾಗರ ಅತಿ ವಿಸ್ತಾರವಾದ ಮತ್ತು ಆಳವಾದ ಸಾಗರ ಆಗ್ತದೆ. ಮತ್ತು ಅತಿ ದೊಡ್ಡದಾದ್ರಂದ್ರೆ ಹಿಂದೂ ಮಹಾಸಾಗರ ಆಗ್ತದೆ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಕೇಂದ್ರಗೋಳದಲ್ಲಿ ಇದು ಹೆಚ್ಚಾಗಿದೆ. ಭೂಮಿಯ ಕೇಂದ್ರಗೋಳದೊಳಗೆ ಯಾವ್ದು ಹೆಚ್ಚದ ಅಂಥೇಳಿ ಈ ರೀತಿ ಕನ್ಫ್ಯೂಸ್ ಮಾಡೋಕೆ ನಿಮ್ಗೆ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ನೀವು ನಿಕ್ಕಲ್ ಮತ್ತು ಕಬ್ಬಿಣ ಅಂತೇಳಿ ನಿಮ್ಗೆ ಕರೆಕ್ಟಾಗಿ ಗೊತ್ತಿತ್ತಂದ್ರೆ ನೀವು ಟಿಕ್ ಮಾಡಬಹುದು. ನೋಡಿರಿ, ಇವೆಲ್ಲ ಅದಾವಲ್ಲ ಕೆಳಗಿನ ಆಪ್ಷನ್ಸ್, ಅದು ಎದಕ್ಕೆ ಬರ್ತದೆ ಅಂತ ಒಂದು ಕಡೆ ಚೆನ್ನಾಗಿ ಬರೆದಿಟ್ಬಿಡ್ರಿ. ನೋಡಿ, ನಾ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಬರೆದಿಟ್ಟು ನೋಡಿ, ಎಲ್ಲ ಪ್ರಶ್ನೆಗಳಿಗೆ ನೀವು ಅದೇ ರೀತಿ ಟ್ರೈ ಮಾಡಿರಿ. ನಿಮ್ಗೆ ತೋರಿಸೋ ಸಲುವಾಗಿ 1-2-3 ಅಷ್ಟೇ ಬರ್ದೀನಿ ನಾನಿಲ್ಲಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಜಾಗೃತ ಜ್ವಾಲಾಮುಖಿ ಒಳಗೆ ಯಾವ್ದು ಬರ್ತದಪ್ಪ ಅಂದ್ರೆ ಮೌಂಟ್ ಎಟ್ನಾ ಬರ್ತದೆ. ಸುಪ್ತ ಜ್ವಾಲಾಮುಖಿದೊಳಗೆ ಇದು ಯಾವ್ದು ಬರ್ತದೆ ಅಂತ ಹೇಳಿ ಕೇಳ್ಯಾರ. ಜ್ವಾಲಾಮುಖಿದೊಳಗೆ ಜಾಗೃತ ಜ್ವಾಲಾಮುಖಿ ಮತ್ತು ಸುಪ್ತ ಜ್ವಾಲಾಮುಖಿ ಅಂಥೇಳಿ ಡಿವೈಡ್ ಮಾಡ್ತೀವಿ ನಾವು. ಅದರೊಳಗೆ ಜಾಗೃತ ಜ್ವಾಲಾಮುಖಿ ಒಂದು ಎಕ್ಸಾಂಪಲ್ ಇವ್ರು ಕೊಟ್ಟಾರ, ಮೌಂಟ್ ಎಟ್ನಾ ಅಂಥೇಳಿ. ಸುಪ್ತ ಜ್ವಾಲಾಮುಖಿಗೆ ಇದ್ರೊಳಗೆ ಕೆಳಗಿಂದೊಳಗೆ ಯಾವ್ದು ಆಗ್ತದಪ್ಪ ಅಂದ್ರೆ ಮೌಂಟ್ ಫ್ಯೂಸಿಯಮ್ ಆಗುತ್ತೆ. ಇದು ಜಪಾನ್ ದೇಶದೊಳಗೆ ಕಂಡು ಬರ್ತದೆ. ಈ ಕೆಳಗಿನೆಲ್ಲ ಇವು ಕೆಳಗಿನ ಕೊಟ್ಟಾರಲ್ಲ ಆಪ್ಷನ್ಸ್, ಅವೆಲ್ಲ ಜ್ವಾಲಾಮುಖಿನೇ ಅದಾವು. ಅದಕ್ಕೇನು ಮಾಡಬೇಕು, ಅದು ಸುಪ್ತ ಜ್ವಾಲಾಮುಖಿ ಏನು ಜಾಗೃತ ಜ್ವಾಲಾಮುಖಿ ಅಂಥೇಳಿ ಒಂದು ಕಡೆ ನೀವೇನು ಮಾಡಬೇಕು, ನೋಟ್ಸ್ ಮಾಡಿ ಇಟ್ಕೊಂಡ್ರಂದ್ರೆ ನಿಮ್ಗೆ ರಿವಿಷನ್ ಮಾಡೋಕೆ ಭಾಳ ಈಸಿ ಆಗ್ತದೆ. ಈ ಸಲ ಜ್ವಾಲಾಮುಖಿ ಕೇಳ್ಯಾರ, ಮುಂದಿನ ಸಲ ಯಾವ ದೇಶದೊಳಗೆ ಕಂಡು ಬರ್ತದೆ ಅನ್ನೋದನ್ನು ಕೇಳಬಹುದು. ನೋಡ್ರಿ, ಮೌಂಟ್ ಸ್ಟ್ರಾಬೋಲಿ ಅದ್ರೊಳಗೆ ಬರ್ತದೆ, ಇಟಲಿ ಒಳಗೆ ಕಂಡು ಬರ್ತದೆ. ಮೌಂಟ್ ಆರ್ಥರ್ ಸೀಟ್ ಸ್ಕಾಟ್ಲ್ಯಾಂಡ್ ಒಳಗೆ ಕಂಡು ಬರ್ತದೆ, ಸ್ಕಾಟ್ಲ್ಯಾಂಡ್. ಮೌಂಟ್ ಪಿಂಟೋಬಾ ಎದ್ರೊಳಗೆ ಕಂಡು ಬರ್ತದಪ್ಪ ಅಂದ್ರೆ ಫಿಲಿಪೈನ್ಸ್ ಎಂಬ ದೇಶದೊಳಗೆ ಇವೆಲ್ಲ ಜ್ವಾಲಾಮುಖಿಗಳು ಕಂಡು ಬರ್ತವೆ. ಇದ್ರೊಳಗೆ ಸುಪ್ತ ಮತ್ತು ಜಾಗೃತ ಡಿವೈಡ್ ಮಾಡ್ಕೊಂಡು ಬರ್ದಿಟ್ಕೋರಿ. ಇದು ಗೌರ್ಮೆಂಟ್ ಬುಕ್ ಒಳಗೆ 10th 9th ಒಳಗೇನೋ ಅದು ನೋಡ್ರಿ, ಒಂದು ಸಲ ಚೆನ್ನಾಗಿ ಓದ್ಕೋರಿ. ಜಿಯೋಗ್ರಫಿದೊಳಗೆ ಬರುತ್ತಿದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಸಮತಟ್ಟಾದ ಭೂಖಂಡ. ನಾವು ಪ್ರಪಂಚದಲ್ಲಿರುವ 7 ಖಂಡಗಳಿಗೆ ನಾವು ಎಲ್ಲ ಖಂಡಗಳಿಗೆ ಒಂದೊಂದು ಹೆಸರದ. ಅದನ್ನು ನಾನು ವಿಡಿಯೋದೊಳಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಸಲ ನೋಡ್ಕೋರಿ. ಪ್ರಪಂಚದ 7 ಖಂಡಗಳಂಥೇಳಿ ನೋಡ್ರಿ. ನಾವು ಏಷ್ಯಾಕ ವೈಪರೀತ್ಯಗಳ ಖಂಡ ಅಂತ ಹೇಳಿ ಕರಿತೀವಿ. ಆಫ್ರಿಕಾಗ ಕಗ್ಗತ್ತಲೆಯ ಖಂಡ ಅಂತ ಹೇಳಿ ಕರಿತೀವಿ. ಆಸ್ಟ್ರೇಲಿಯಾಗ ನಾವು ಸಮತಟ್ಟಾದ ಭೂಖಂಡ ಅಂತೇಳಿ ಕರಿತೀವಿ. ಈ ರೀತಿ ಡೈರೆಕ್ಟ್ ಪ್ರಶ್ನೆಗಳು 2017 ಬಂದಿತ್ತು. ಮತ್ತು ಈ ನೆಕ್ಸ್ಟ್ ಏನು ಬರಾಗುತ್ತೋ ಹೇಳಿಕೆ ರೂಪದೊಳಗೆ ಬರತ್ತದ. ಮತ್ತು ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ ಎಲ್ಲ 7 ಖಂಡಗಳ ಬಗ್ಗೆ ಒಳ್ಳೆಯ ರೀತಿಯಾದ ಮಾಹಿತಿಗಳು 6ನೇ ತರಗತಿ ಮತ್ತು 7ನೇ ತರಗತಿ ಒಳಗೆ ಕಂಪ್ಲೀಟ್ ಆಗದ 7 ಖಂಡಗಳ ಬಗ್ಗೆ ಅವೆಲ್ಲ ಬುಕ್ಸ್ ಎಲ್ಲ ಓದಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಂದು ಸ್ವಲ್ಪ ನೋಟ್ಸ್ ಮಾಡೋದನ್ನು ಕಲೀರಿ. ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.